ಎಲ್ಲರಿಗೂ ನಮಸ್ಕಾರ. ಈ ವ್ಲಾಗ್ ಅಲ್ಲಿ ನೀವು ಮೇಕಪ್‌ದು ಹೇಗೆ ಹ್ಯಾಂಡಲ್ ಮಾಡಿದೆ, ಎಷ್ಟು ಜನ ಕ್ಲೈಂಟ್ ಇದ್ರು, ಆ, ಯಾವ ತರ ಸ್ಟ್ರಗಲ್ ಮಾಡಿದೆ ಅದೆಲ್ಲ ತಿಳ್ಕೊತೀರಾ. ಆ ನಂತರ ಇಡ್ಲಿಗೆ ಈ ಕುರ್ಮಾ ಅಂತೂ ಸಖತ್ತಾಗಿರುತ್ತೆ. ವೆಜ್ ನಾನ್ ವೆಜ್ ಕೂಡ ತುಂಬಾ ಇಷ್ಟಪಟ್ಟು ತಿಂತೀರಾ. ಈ ತರ ಬಿಟ್ರೆ ನಾನ್ ವೆಜ್ ಇಷ್ಟನೇ ಪಡಲ್ಲ. ವೆಜಿಟೇಬಲ್ ತರಕಾರಿ ಕುರ್ಮಾ ಅಂತೂ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಯ್ ಎಲ್ಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ವೆಜಿಟೇಬಲ್ ಕುರ್ಮಾ ಹೀಗೆ ಹೇಗ್ ತಯಾರಿ ಮಾಡೋದು, ಅದಕ್ಕೆ ಏನೇನ್ ಬೇಕು? ವೆಜಿಟೇಬಲ್ ತರಕಾರಿ ಕುರ್ಮಾ ಅಂದ್ರೆ ಯಾರ್ ತಾನೇ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ. ಬಟ್ ಇಡ್ಲಿಗಂತೂ ಇನ್ನು ಚೆನ್ನಾಗಿರುತ್ತೆ. ನೋಡಿ, ಫಸ್ಟು ತರಕಾರಿ ಎಲ್ಲ ಹಚ್ಕೋಬೇಕು. ಅದಕ್ಕೇನೇನ್ ಬೇಕಂದ್ರೆ ಬೀನಿಸು, ಕ್ಯಾರೆಟು, ಗೆಡ್ಡೆಕೋಸ್, ಬದನೆಕಾಯಿ, ಕಾಲಿಫ್ಲವರ್ ಅಂಡ್ ಕ್ಯಾಬೇಜ್. ಈ ಇಷ್ಟು ತರಕಾರಿ ನಿಮ್ಮನೇಲಿ ಯಾವ್ಯಾವ್ದು ಇರುತ್ತೆ ಅದು ತಗೋಬಹುದು. ಆನಂತರ ಸೈಡಲ್ಲಿ ಒಂದ್ ಕಡೆ ಇಡ್ಲಿಗೆ ಇಡ್ತಾ ಇದ್ದೀನಿ. ಈ ಇಡ್ಲಿ ಅಂತೂ ಸಖತ್ತಾವತ್ತು. ನೆಕ್ಸ್ಟ್ ಸಲ ನಾನು ಹೇಗೆ ಸಂಪಳ ಆಡ್ಸೋದು ಅದೆಲ್ಲ ವಿಡಿಯೋ ಮಾಡಿ ತೋರಿಸ್ತೇನೆ. ಬಟ್ ಅದೆಲ್ಲ ಕ್ಲಿಪ್ ತಗೊಳ್ಳೋದೇ ಮರ್ತ್ಕೊಬಿಟ್ಟಿದ್ದೆ ಮಾತ್ರ. ಈ ಇಡ್ಲಿ ಸ್ಮೂತ್ ಅಂದ್ರೆ ಸ್ಮೂತ್ ಆಗಿ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಆದ್ರೆ ನೆಕ್ಸ್ಟ್ ಮಾಡೋರ್ಗಂತೂ ಈ ಫುಡ್ ಸಖತ್ತಾಗಿರುತ್ತೆ. ಇಡ್ಲಿ ಫಸ್ಟು ಏನಿಲ್ಲ, ಇಡ್ಲಿಗೆ ಸಿಂಪಲ್ ಸಂಪಳ ಆಡ್ಸ್ಕೊಳ್ಳೋದು. ಇಡ್ಲಿ ಪಾತ್ರೆಗೆ ಇಡ್ಲಿ ಬಿಡೋದು ಅಷ್ಟೇನೆ, ಏನಿಲ್ಲ. ಆ ನಂತರ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂತಾ ಇದ್ದೆ. ಫಸ್ಟ್ ಬೀನ್ಸ್ ಎಲ್ಲ ಸ್ಮಾಲ್ ಸ್ಮಾಲ್ ಆಗಿ ಕಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆ ನಂತರ ಕ್ಯಾರೆಟ್ ಸ್ಮಾಲ್ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡ್ರೆ ಕುರ್ಮಾಗ್ ಮಾತ್ರ ಸೂಪರ್ ಆಗಿರುತ್ತೆ. ಯಾಕಂದ್ರೆ ಅದು ನಂತರ ಗೆಡ್ಡೆಕೋಸ್ ತಗೊಂಡಿದ್ದೀನಿ. ನಿಮ್ ಮನೇಲಿ ಯಾವ್ಯಾವ ತರಕಾರಿ ಇತ್ತೆ ಆ ತರಕಾರಿಗಳನ್ನೆಲ್ಲ ತಗೋಬಹುದು. ನಮ್ಮ ಮನೇಲಿ ಎಲ್ಲ ತರಕಾರಿ ಇತ್ತು, ಸೊ ಅದಕ್ಕೋಸ್ಕರ ಕ್ಯಾಪ್ಸಿಕಮ್ ಬೇಕಾದ್ರೆ ಈರುಳ್ಳಿ ಉರಿಬೇಕಾದ್ರೆ ಹಾಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟ್. ಎಲ್ಲ ಇದಾಕ್ರು ಓಕೆ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಕಟ್ ಆಯ್ತು. ಆನಂತರ ಇಡ್ಲಿ ಕೂಡ ಬಂದ್ಬಿಟ್ಟಿತ್ತು ಒಂದ್ ಕಡೆ. ಏನೇನ್ ಬೇಕು ಅಂದ್ರೆ 2 ಟೊಮೊಟೊ ತಗೊಂಡಿದೀನಿ, 1 ಈರುಳ್ಳಿ, ಎರಡು ಬೆಳ್ಳುಳ್ಳಿ ತಗೊಂಡಿ, ಸ್ಮಾಲ್ ನಾಟಿ ಬೆಳ್ಳುಳ್ಳಿ, ಹಾಗೆ 2 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, 1 ಬೌಲ್ ಅಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಅದನ್ನ ಸ್ಮೂತ್ ಆಗಿ ರುಬ್ಕೋಬೇಕು ಫಸ್ಟ್ ಆಫ್ ಆಲ್. ಆನಂತರ ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ. ಅದನ್ನ ಸ್ವಲ್ಪ ಕೆಂಪಗಾಗೋಂಗೆ ಹುರ್ಕೋಬೇಕು. ಆನಂತರ ಹಸಿ ಬಟಾಣಿ ಇತ್ತು, ಸೊ ಅದಕ್ಕೋಸ್ಕರ ಹಸಿ ಬಟಾಣಿ ಹಾಕೋತಾ ಇದ್ದೀನಿ. ಈಗೇನೋ ಹಸಿ ಬಟಾಣಿ ಯೂಸ್ ಮಾಡಬಾರ್ದು, ಕ್ಯಾನ್ಸರ್ ಬರುತ್ತೆ, ಅದ್ರಲ್ಲಿ ಕಲರ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಅವಾಗ್ಲೇ ಮಾಡಿದ್ದು ಇದು, ಇವಾಗ ಯಾರು ತರ್ತಾ ಇಲ್ಲ ನಾವು ಕೂಡ. ಆನಂತರ ಈ ಪೇಸ್ಟ್ ನೋಡಿ ಗ್ರೀನ್ ಬಂದಿರುತ್ತೆ, ಯಾಕೆಂದ್ರೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಈ ತರ ಎಲ್ಲ ಸೊಪ್ಪನ್ನೇ ಐಟಮ್ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಗ್ರೀನ್ ಬಂದಿರುತ್ತೆ. ಗ್ರೇವಿ ಸಖತ್ತಾಗಿರುತ್ತೆ ಇಡ್ಲಿಗೆ ಮಾತ್ರ. ಹಸಿ ವಾಸನೆ ಹೋಗುವವರೆಗಂಟನು ಹುರ್ಕೊಬೇಕು. ಆ ನಂತರ ಅದಕ್ಕೆ ಮಸಾಲ ಆಡ್ ಮಾಡ್ಬೇಕು. ಇಡ್ಲಿ ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ನಮ್ಮ ಅತ್ತೆ ತೆಗಿತಾ ಇದ್ದಾರೆ. ಇಡ್ಲಿ ತೆಗ್ದ್ಬಿಟ್ಟಿದ್ರು, ಇನ್ 3 ಇಡ್ಲಿ ಇತ್ತು ಅಷ್ಟೇನೆ. ಅವಾಗ ನಮ್ಮ ಅತ್ತೆ ನೆನಪಿಸಿದ್ರು, ಇದ್ ತಗೋತೀನಿ ವಿಡಿಯೋ ಅಂತ ಅಂತಿದ್ದಲ್ಲ ಬಾ ಅಂತ. ಆ ನಂತರ ಬಿರೋ ಮಸಾಲ ಎಲ್ಲ ಆಡ್ ಮಾಡಿದ್ದೀನಿ. ಆ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಸ್ವಲ್ಪ 1-2 ಸ್ಪೂನ್ ಹಾಕಿದ್ದೆ ಉಪ್ಪನ್ನ. ಆನಂತರ ಒಂದು ಕುದಿ ಬಂದ ತಕ್ಷಣ ಅದಕ್ಕೆ ಲಿಡ್ ಹಾಕ್ಬೇಕು. ನೋಡಿ, ಮುಚ್ಚಳ ಹಾಕ್ಬಿಟ್ಟು ಆನಂತರ ಅಪ್ಪು ಬಾಕ್ಸ್ಗೆ ಹಾಕಿದ್ದೆ. ಮೋಸಂಬಿ ಮತ್ತೆ ಆಪಲ್ ಹಾಕಿದ್ದೆ ಅವನಿಗೆ ಸ್ನಾಕ್ಸ್. ಆನಂತರ ಇಷ್ಟು ಗಟ್ಟಿ ಬಂದ್ರೆ ಸಾಕು, ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ತರ ಇತ್ತು ಇಡ್ಲಿ ಮತ್ತೆ ಗೊಜ್ಜು. ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇಡ್ಲಿ ಈ ತರ ಸ್ಮೂತ್ ಆಗಿದ್ರೆ ಯಾವ ಗೊಜ್ಜು ಕೂಡ ಬೇಡ ಅಂತ ಅನ್ಸುತ್ತೆ. ಬಟ್ ಗ್ರೇವಿ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಸ್ಮೂತ್ ಆಗಿ ಬಂದಿತ್ತು ಇಡ್ಲಿ, ಅದು ಗೊಜ್ಜು ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ಕಾಂಬಿನೇಷನ್ ಅಂತೂ ಒಮ್ಮೆ ಮನೇಲಿ ನೀ ಟ್ರೈ ಮಾಡ್ಲೇಬೇಕು. ಯಾವಾಗ್ಲೂ ಒಂದೇ ತರ ಮಾಡೋಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಂತೀನಿ, ಅವಾಗ ಬಾಯಿಗೂ ರುಚಿ ಮನ್ಸ್ಗೂ ಹಿತ ಅನ್ಸುತ್ತೆ. ಆದ್ರೆ ಫುಲ್ ಫ್ರೀ ಡೇ, ಹಾಲಿಡೇ ಅಂತ ಅನ್ಕೊಂಡಿರ್ತೀರಿ, ಬಟ್ ನಮ್ಗಳಿಗೆ ಹಂಗಲ್ಲ. ಫುಲ್ ಬ್ಯುಸಿ ಡೇ ಆಗ್ಬಿಟ್ಟಿತ್ತು. ಬ್ರೈಡಲ್ ಮೇಕಪ್ ಗಳಿದ್ದು ಸಿಕ್ಕಾಬಟ್ಟೆ. ಅದು 3 ಲೊಕೇಶನ್ ಅಲ್ಲಿ ಇತ್ತು. ಹೇಗ್ ಮ್ಯಾನೇಜ್ ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ, ಅಷ್ಟು ಟೈಮಿಂಗ್ಸ್ ಮ್ಯಾನೇಜ್ ಮಾಡಿದೀವಿ. 4 o'clock ಹೋಗ್ಬಿಟ್ಟು 3 ಮೆಂಬರ್ಸ್ ಇದ್ರು. ಒಂದು ಬ್ರೈಡಲ್ ಇತ್ತು, ಇನ್ನಿಬ್ರು ಸ್ಯಾರಿ ಡ್ರಾಪಿಂಗ್ ಬರೀ ಹೇರ್ ಸ್ಟೈಲ್ ತಗೊಂಡಿದ್ರು.
ಅಷ್ಟೇ ಅಂಡ್ ಬೇಬಿಗೂ ಕೂಡ ಸಿಂಪಲ್ ಮೇಕಪ್. ಆ ನಂತರ ಪಾರ್ಲರ್ಗೆ ಬಂದಿದ್ರು. ಇದು ನಾಮಕರಣದ್ದು ಮೇಕಪ್, ಸಿಂಪಲ್ ಮೇಕಪ್. ಆ ನಂತರ ಇವರು ಕೂಡ ಪಾರ್ಲರ್ಗೆ ಬಂದಿದ್ರು. ಸಿಂಪಲ್ ಮೇಕಪ್ ಕೇಳಿದ್ರು ಇವ್ರಿಗೆ. ಹೇರ್ ಸ್ಟೈಲ್ ಈ ತರ ಇತ್ತು. ತುಂಬಾ ಚೆನ್ನಾಗಿ ಕಾಣ್ತಿದ್ರು ಮಾತ್ರ. ಆ ನಂತರ ಇದು ಎರಡನೇ ಲೊಕೇಶನ್ ಆಯ್ತು. ನಿಯರೆಸ್ಟ್ ಮನೆ ಹತ್ರನೇ ಗ್ರೂಪ್ ರಶ್ ಆಯ್ತು. ಇವರು 4 ಮೆಂಬರ್ಸ್ ಇದ್ರು. ಇವರು ಫಸ್ಟ್ನೇದು ಈ ತರ ಇತ್ತು ಹೇರ್ ಸ್ಟೈಲ್ ಮತ್ತೆ ಸ್ಯಾರಿ ಡ್ರಾಪಿಂಗ್. ಗ್ರೇಪ್ ಸಿಲ್ಕ್ ಸ್ಯಾರಿ ಡ್ರಾಪಿಂಗ್ ಸೂಪರ್ ಆಗಿತ್ತು ಮಾತ್ರ ಸ್ಯಾರಿ. ಇವ್ರಿಗೂ ತುಂಬಾ ಚೆನ್ನಾಗಿತ್ತು. ಮೇಕಪ್ ಕೂಡ ತುಂಬಾ ಚೆನ್ನಾಗಿ ಸೂಟಬಲ್ ಆಗ್ತಿತ್ತು. ಆ ನಂತರ ಇದು ಸೆಕೆಂಡ್ ಒನ್ ಅವ್ರ ಅಕ್ಕ ಅಶ್ವಿನಿ ಅಕ್ಕ ಅಂತ. ಇವರೇ ನಮ್ಗೆ ಮೇಕಪ್ ಹೇಳಿದ್ದು. ತುಂಬಾ ಚೆನ್ನಾಗಿತ್ತು. ಹೇರ್ ಸ್ಟೈಲ್ ಈ ತರ ಇತ್ತು. ಮೆಸ್ಸಿ ಕೇಳಿದ್ರು. ಮೆಸ್ಸಿ ಬ್ರೈಡಲ್ ಎಕ್ಸ್ಟೆನ್ಷನ್ ಹಾಕಿ ಮಾಡಿರೋದು. ಆ ನಂತರ ಇವರು ಅವರ ಸಿಸ್ಟರ್ ಮಗಳು. ಇವ್ರಿಗೆ ಮಾಮೂಲಿ ಲೆಹಂಗಾಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಮತ್ತೆ ದುಪ್ಪಟ್ಟ ವೇರಿಂಗ್ ಹಾಕಿರೋದು. ಈ ತರ ಇತ್ತು. ಅವ್ರ ಹೇರ್ ಅಲ್ಲೇ ಮಾಡಿರೋದು. ತುಂಬಾ ಚೆನ್ನಾಗಿ ಕಾಣ್ತಿದ್ರು ಮಾತ್ರ. ಮೇಕಪ್ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು. ಇನ್ನೊಬ್ರು ಅವ್ರ ಅಕ್ಕ. ಬಟ್ ಅವ್ರ ಅಕ್ಕಂದು ಕ್ಲಿಪ್ ತಗೊಳ್ಳಿಲ್ಲ. ಅವರು ಬೇಗ ಹೋಗ್ಬಿಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಅಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.